ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರೋದು ಫಿಕ್ಸ್. ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ನಾಳೆಯೇ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಸೇರಲಿದ್ದಾರೆ. ಇನ್ನು ಯಾವುದೇ ಷರತ್ತುಗಳಿಲ್ಲದೆ ಪಕ್ಷ ಸೇರ್ಪಡೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರೋದು ಫಿಕ್ಸ್. ಈ ಸಂದರ್ಭ ಬೇರೆ ಪಕ್ಷವನ್ನ ಕಟ್ಟಿ ಸಾಕಷ್ಟು ಸವಾಲನ್ನ ಹಾಕಿದ್ರು ಜನಾರ್ದನ್ ರೆಡ್ಡಿ. ಬಿಜೆಪಿಯಲ್ಲಿ ಸರಿಯಾಗಿ ಟ್ರೀಟ್ ಮಾಡಲಾಗಿಲ್ಲ ತನ್ನನ್ನ ಅನ್ನುವಂತಹ ಅಸಮಾಧಾನ, ನೋವನ್ನ ಹೊರಹಾಕಿದ್ರು. ಅದಾದ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಸೇರ್ತಾರೆ ಜನಾರ್ದನ್ ರೆಡ್ಡಿ ಅನ್ನುವಂತಹ ಊಹಾಪೋಹ ಹಬ್ಬಿತ್ತು. ಅದರಲ್ಲೂ ಕೂಡ ಈಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಓಡಾಡ್ತಾ ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರು ಕೂಡ ತೆರೆಮರೆಯ ಕಸರತ್ತು ನಡೆಸಿದ್ರು. ರೆಡ್ಡಿ ಮತ್ತೆ ಬಿಜೆಪಿ ಸಂಧಾನಕ್ಕೆ ಇದೀಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಈಗ ಶಾಸಕ ಜನಾರ್ದನ್ ರೆಡ್ಡಿ ಅಂತೂ ಘರು ವಾಪಸಿ ಕೆಲಸ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಯಾವ ರೀತಿ ಸಂಧಾನ ನಡೆಯಿತು? ಖಂಡಿತ ಸುಕನ್ಯಾ, ಕಳೆದ 5-6 ತಿಂಗಳನ್ನು ಕೂಡ ಲೋಕಸಭಾ ಮುಂಚಿತವಾಗಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಮರಳಿ ಬಿಜೆಪಿಗೆ ಕರೆಸಿರುವಂತಹ ಸತತ ಪ್ರಯತ್ನ ನಡೀತಾ ಇತ್ತು. ಈ ಪ್ರಯತ್ನ ಹಲವು ರೀತಿ ಮಾರ್ಗದಲ್ಲಿ ಕೂಡ ನಡೀತು. ಒಂದು ಗೆಳೆಯ ಶ್ರೀರಾಮುಲು ಮೂಲಕ ಮತ್ತು ಸೋಮಶೇಖರ್ ಮೂಲಕವೂ ಕೂಡ ಸಾಕಷ್ಟು ಬಾರಿ ಜನಾರ್ದನ್ ರೆಡ್ಡಿ ಯತ್ನ ನಡೀತು. ಆದ್ರೆ ಕೆಲವು ಸಂಧಾನದಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳಲ್ಲಿ ಅದು ಪದೇ ಪದೇ ಮುಂದೋಗ್ತಾ ಇತ್ತು. ಆದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಕಳೆದ ಒಂದು ವಾರದ ಹಿಂದಗಡೆ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಅವರನ್ನ ಮತ್ತು ನಡ್ಡಾ ಅವರನ್ನ ಏನು ಭೇಟಿ ಮಾಡಿ ಬಂದ್ರಲ್ಲ, ನಂತರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ ಮೂಲಕವಾಗಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಯಾವುದೇ ಷರತ್ತಿಲ್ಲದೇನೆ ಈಗ ಬಿಜೆಪಿಯನ್ನು ಸೇರ್ಪಡೆಗೊಳ್ಳುವಂತಹ ಸಾಧ್ಯತೆ ಸಾಕಷ್ಟು ಇರುವಂತದ್ದು. ಅದಕ್ಕೆ ಪ್ರಮುಖವಾಗಿ ಇವತ್ತು ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ ನಲ್ಲಿ ಈ ಕುರಿತು ತಮ್ಮ ಕೆಆರ್ಪಿ ಪಕ್ಷದವರು ಇದ್ದಾರಲ್ಲ, ಅವೆಲ್ಲವನ್ನು ಮುಖಂಡರನ್ನ ಮತ್ತು ಕಾರ್ಯಕರ್ತರನ್ನ ಕರೆದುಕೊಂಡು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಮಾಡುವ ಮೂಲಕವಾಗಿ ಇವತ್ತು ಸಂಜೆ 5 ಗಂಟೆ ನಂತರ ಅಧಿಕೃತವಾಗಿ ಬಿಜೆಪಿ ಸೇರುವಂತಹ ಸಾಧ್ಯತೆ ಇದೆ. ಮತ್ತು ದಟ್ಟವಾಗಿ ಈಗಾಗಲೇ ಕಾರ್ಯಕರ್ತರು ಕೂಡ ಈಗಾಗಲೇ ಬಳ್ಳಾರಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಕಾರ್ಯಕರ್ತರು ಕೆಆರ್ಪಿ ಪಕ್ಷದ ಕಾರ್ಯಕರ್ತರು ಮಾತನಾಡುವ ಪ್ರಕಾರವಾಗಿ ಜನಾರ್ದನ್ ರೆಡ್ಡಿ ಇನ್ನೇನು 5 ಗಂಟೆ ನಂತರದಲ್ಲಿ ಅದು ನಾಳೆ ಬಿಜೆಪಿ ಸೇರೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ವಿನಾಯಕ್. ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗುವ ಕ್ಷಣ ಸನ್ನಿಹಿತವಾಗಿದೆ. ನಾಳೆಯೇ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಕೆಲ ದಿನಗಳ ಹಿಂದೆ ಜನಾರ್ದನ್ ರೆಡ್ಡಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಇನ್ನು ಈ ಸಂದರ್ಭ ಭೇಟಿ ವೇಳೆಯೇ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಬಿಜೆಪಿ ನಾಯಕರ ಜೊತೆಗೆ ರಹಸ್ಯ ಸಭೆ ನಡೆಸಿ ಫೈನಲ್ ಮಾಡಲಾಗಿತ್ತು ಬಿಜೆಪಿ ಸೇರ್ಪಡೆ. ಇಂದು ಬೆಂಗಳೂರು ನಿವಾಸದಲ್ಲಿ ರೆಡ್ಡಿ ಮಹತ್ವದ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಸಂಜೆ 5 ಗಂಟೆಗೆ ನಿರ್ಧಾರವನ್ನ ತಿಳಿಸಲಿದ್ದಾರೆ ಜನಾರ್ದನ್ ರೆಡ್ಡಿ. ಇನ್ನು ಜನಾರ್ದನ್ ರೆಡ್ಡಿ ಸೇರ್ಪಡೆಗೆ ಅವರ ಆತ್ಮೀಯರಾದಂತಹ ಶ್ರೀರಾಮುಲು ಹಾಗೂ ಸೋಮಶೇಖರ್ ರೆಡ್ಡಿ ಅವರೇ ಪ್ರಯತ್ನ ಪಟ್ಟಿದ್ರು ಕಳೆದ ಕೆಲ ದಿನಗಳಿಂದಲೂ ಕೂಡ, ಕೆಲ ತಿಂಗಳುಗಳಿಂದಲೂ ಕೂಡ. ಇದೀಗ ಮಹತ್ವದ ಘಟ್ಟ. ಗಾಲಿ ಜನಾರ್ದನ್ ರೆಡ್ಡಿ ತಮ್ಮ ಘೋಷಣೆ ಮಾಡಿದ್ದಾರೆ. ಬಿಜೆಪಿಗೆ ಸೇರ್ಪಡೆಯಾಗುವ ಕುರಿತು ಅಧಿಕೃತ ಘೋಷಣೆ ಬಾಕಿ ಇದೆ.